ಇಲ್ಲಿ ನೋಡಿ, ಪ್ರಣತಿ ಅಕಾಡೆಮಿ ಅಂತಿದೆ. ಈ ಅಕಾಡೆಮಿಯಿಂದ ಪ್ರಣತಿ ಪರ್ವ ಸಂವಹನ ಪತ್ರಿಕೆ ಅಂತ ಬಿಟ್ಟಿದ್ದಾರೆ, ಪೇಪರ್ 2 ಅಂತ ನಾವು ಕರಿತೀವಿ. ಇತ್ತೀಚೆಗೆ ನೀವು FDA, SDA ಅಥವಾ ವಿವಿಧ ನಿಗಮಗಳಲ್ಲಿ KE ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಪೇಪರ್ 2 ಸಿಲೆಬಸ್ ಏನಿದೆ, ಪೇಪರ್ 2 ಸಿಲೆಬಸ್ ಏನಿರುತ್ತೆ, ಕನ್ನಡ ಇರುತ್ತೆ 35 ಮಾರ್ಕ್ಸ್ಗೆ, ಕನ್ನಡ ಇರುತ್ತೆ. ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಇರುತ್ತೆ 35 ಮಾರ್ಕ್ಸ್ಗೆ. ನೆಕ್ಸ್ಟ್ ಕಂಪ್ಯೂಟರ್ ಜ್ಞಾನ ಇರುತ್ತೆ, ಅದು 30 ಮಾರ್ಕ್ಸ್ಗೆ, ನಿಮಗೆ ಗೊತ್ತಿದೆ. ಸೊ ಈ ಪೇಪರ್ ಸಂಬಂಧಪಟ್ಟ ಹಾಗೆ, ಅಥವಾ ಕಮ್ಯುನಿಕೇಷನ್ ಪೇಪರ್ ಅಂತ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಮೊಟ್ಟ ಮೊದಲ ಸಂವಹನ ಪತ್ರಿಕೆ ವಿವರಣಾತ್ಮಕ ಪುಸ್ತಕ. ಭಾಳ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ 3 ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿದ್ದಾರೆ. ಏನು ಕವರ್ ಮಾಡಿದ್ದಾರೆ? ಇತ್ತೀಚೆಗೆ ನಡೆದಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳು. ಯಾಕಂದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಡಿಲ್ಲ ಅಂದರೆ, ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನೀವು ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ ಇದೆ. ಯಾಕಂದರೆ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಆಮೇಲೆ ಕ್ವಶನ್ಸ್ ಹೆಂಗೆ ಬರುತ್ತಂತ ಗೊತ್ತಾಗುತ್ತೆ, ಹೆಂಗೆ ಅಧ್ಯಯನ ಮಾಡಬೇಕಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, FDA ಸೀನಿಯರ್ ಅಸಿಸ್ಟೆಂಟ್ 2023 ಆ ಕ್ವಶನ್ ಪೇಪರ್ ಬಿಡಿಸಿದ್ದಾರೆ, ಡಿಟೇಲ್ಡ್ ಇದೆ. ಅದರಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಕ್ವಶನ್ಸ್ ಇದೆ. ಎಕ್ಸ್ಪ್ಲನೇಷನ್ ತೋರಿಸ್ತೀನಿ ನಿಮಗೆ. ಈ ಬುಕ್ನ ವಿಶೇಷತೆ ಏನಪ್ಪ ಅಂದರೆ ಎಕ್ಸ್ಪ್ಲನೇಷನ್, ವಿವರಣೆ, ಬೆಂಕಿ ವಿವರಣೆ. 4 ಆಪ್ಷನ್ ಇದೆಯಾ, ಆ 4 ಆಪ್ಷನ್ಗೆ ವಿವರಣೆ ಇದೆ. ಸೊ ಹೀಗಾಗಿ ನೆಕ್ಸ್ಟು KRIDL FDA ಎಕ್ಸಾಮ್ದು, ನೆಕ್ಸ್ಟು FDA SDA, ಹೀಗೆ ಇತ್ತೀಚೆಗೆ ಇಲ್ಲಿದೆ ನೋಡಿ, ನೀವು ನೋಡ್ಬೋದು. ಇತ್ತೀಚೆಗೆ ಏನು ಎಕ್ಸಾಮ್ಗಳು ನಡೆದಿದೆ ನೋಡಿ, ಈ 1-2 ವರ್ಷದಲ್ಲಿ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದರೆ. ಅದು ಪೇಪರ್ 2 ಸಂವಹನ ಪೇಪರ್. ನನ್ನ ಹತ್ರ ಇದೆ ಬುಕ್, ಇಲ್ಲಿದೆ ನೋಡಿ, ಭಾಳ ಡೀಟೇಲ್ ಆಗಿದೆ. ಇವರು ನನ್ನ ಸ್ನೇಹಿತರು, ಸುಖೀಶರು, ನನ್ನ ಆತ್ಮೀಯ ಸ್ನೇಹಿತರು. ಅವ್ರು ಈ ಬುಕ್ ಕೊಟ್ಟು ಕಳಿಸಿದ್ರು. ಅದಕ್ಕೆ ನನಗೆ ಭಾಳ ಖುಷಿ ಐತಿ ಈ ಬುಕ್ ನೋಡಿ, ಅದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ಏನಿಲ್ಲ, 399 ಇದೆ. ಸೊ ನೀವು ಬುಕ್ ಸ್ಟಾಲೆಲ್ಲ 310, 320ಕ್ಕೆ ಸಿಗುತ್ತೆ. ಭಾಳ ಏನಿಲ್ಲ ಅಮೌಂಟ. ಎಲ್ಲರೂ ಒಂದು ಕಡೆ ಎಗ್ ರೈಸು, ಒಂದು ಕಬಾಬು ಅಥವಾ ಏನ್ರೆ ಗೋಬಿ ಮಂಚೂರಿ ತಿಂದ್ರೆ ನಾವು 2-3 ಜನ ಸೇರ್ಕೊಂಡು ತಿಂದ್ರೆ 300 ರೂಪಾಯಿ ಖರ್ಚು ಮಾಡ್ತೀವಿ. ನಿಮಗೆ ಮನೆಗೆ ಬೇಕು ಅಂದರೆ, ನಿಮಗೆ ಆನ್ಲೈನ್ ಆರ್ಡರ್ ಬೇಕಂದರೆ ನಂಬರ್ ಇದೆ, ಕಾಣಿಸ್ತಿದ್ರೆ ಇದ್ರ ಮೇಲೆ. ಸೊ ಇದ್ರ ಮೇಲೆ ನಂಬರ್ ಇದೆ ಅನ್ಕೋತೀನಿ, ಇಲ್ಲಿದೆ. ಸೊ ನಾನು ಬರಿತೀನಿ ನೋಡಿ, ನಂಬರ್ ಇದೆ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಅವ್ರ ಮನೆಗೆ ಕಳಿಸ್ತಾರೆ. ಆದರೆ 350 ಆಗುತ್ತೆ, ಒಂದು 50 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಯಾಕಂದರೆ ನೀವು ಇದು ಕೊಡಬೇಕಲ್ಲ, ಅದರ ಚಾರ್ಜ್ ಕೊಡಬೇಕಾಗುತ್ತೆ, ಡೆಲಿವರಿ ಚಾರ್ಜು. 9066 ಓಕೆ 127881 ಇಲ್ಲಿದೆಯಾ, ಇಲ್ಲಿ ಎಲ್ಲರೂ ಇದೆಯಾ, ವಿಷಯ ಇಲ್ಲ ಅನ್ಕೋತೀನಿ. ಓಕೆ, ಇದ್ರ ಓಕೆ ಇಲ್ಲಾಂದ್ರೆ ನಾನು ಇಲ್ಲಿ ಬರ್ತೀನಿ ನೋಡಿ, ಆಯಿತಾ. 9066127881 ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಆನ್ಲೈನ್ ಕೊಟ್ಟು ಕಳಿಸ್ತಾರೆ. 350 ಆಗುತ್ತೆ. ಅಥವಾ ಎಲ್ಲಾದರೂ ನೀವು ವಿಜಯಪುರ, ಧಾರವಾಡ ಎಲ್ಲರೂ ಬುಕ್ ಸ್ಟಾಲಲ್ಲಿ ತೊಗೊಂಡ್ರೆ 310, 320ರಲ್ಲಿ ನಿಮಗೆ ಸಿಗುತ್ತೆ. ಕ್ಲಿಯರ್ ಇದೆಯಾ? ನಿಮಗೊಂದು ಇಲ್ಲಿ ಎಕ್ಸಾಂಪಲ್ ತೋರ್ಸೋಕ್ಕಿಂತ ಮುಂಚೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹೆಸರು ಕೂಡ ಹಾಕಿದ್ದಾರೆ, ಅವರಿಗೆ ಧನ್ಯವಾದಗಳು. ಶ್ರೀಧರ್, ಸ್ಪೆಷಲ್ ಥ್ಯಾಂಕ್ಸಲ್ಲಿ ಶ್ರೀಧರ್ ಬ್ರಾದರ್ಸ್ ಸರ್ ಅಂತಲೂ ಹಾಕಿದ್ದಾರೆ. ಥ್ಯಾಂಕ್ ಯು ಸರ್, ತಮಗೆ ಧನ್ಯವಾದಗಳು. ಆಮೇಲೆ ನೋಡಿ, ಜಸ್ಟ್ ಒಂದು ಕ್ವಶನ್ ತೋರಿಸ್ತೀನಿ ನೋಡಿ ನಿಮಗೆ. ಗಾದೆ ಮಾತನ್ನು ಪೂರ್ಣಗೊಳಿಸಿ ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ ಅಂತಿದೆ. ಕ್ವಶನ್ ಇಷ್ಟಿದೆ, ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡಿದೆ ಎಷ್ಟಿದೆ, ವಿವರಣೆ ನೋಡಿ ಹೆಂಗಿದೆ. ಆ ವಿವರಣೆಯಲ್ಲಿ ನಿಮಗೆ ಭಾಳಷ್ಟು ನಾಲೆಜ್ ಬಂದ್ಬಿಡುತ್ತೆ. ಸೊ ನನಗೆ ಇದು ಭಾಳ ಇಷ್ಟ ಆಗಿದೆ, ಯಾಕಂದರೆ ಎಕ್ಸ್ಪ್ಲನೇಷನಲ್ಲೇ ನಿಮಗೆ ಮತ್ತಷ್ಟು ನಾಲೆಜ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಸುಮಾರು ಎಷ್ಟು ಕ್ವಶನ್ ಪೇಪರ್ ಇದೆ? 1 2 3 4 5 6 7 8 9 10 11 16 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದಾರೆ. ನಿಮ್ಗೆ ಇನ್ನೂ ನಂಬಿಕೆ ಬರಬೇಕಾ? ಒಂದು ಪ್ರಶ್ನೆ ಪತ್ರಿಕೆ ನಾನು ಏನು ಮಾಡ್ತೀನಿ, ನನ್ನ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ, PDF ಹಾಕ್ತೀನಿ ನೋಡಿ. ನನ್ನ ಟೆಲಿಗ್ರಾಮ್ ಚಾನಲ್ ಯಾರಾದರೂ ನೀವು ಜಾಯ್ನ್ ಆಗಿಲ್ಲ ಅಂದರೆ ಆ ಒಂದು ಲಿಂಕ್ ಕೊಡ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮತ್ತು ಫಸ್ಟ್ ಕಮೆಂಟಲ್ಲಿ ನೋಡಿರಿ, ಫಸ್ಟ್ ಕಮೆಂಟ್ ನೋಡಿರಿ. ಅಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಒಂದು ಕ್ವಶನ್ ಪೇಪರ್, ಇತ್ತೀಚೆಗೆ ನಡೆದಂಥ ಒಂದು ಕ್ವಶನ್ ಪೇಪರ್ದು ಅವರೇ ಕಳಿಸಿದ್ದಾರೆ, ಸರೇ ಕಳಿಸಿದ್ದಾರೆ, ಇದು ನೋಡಿ ನೀವು ಸ್ಟೂಡೆಂಟ್ಸ್ ಕೊಂಡು ನೋಡ್ರಿ ಅಂತೇಳಿ. ಆ ಕ್ವಶನ್ ಪೇಪರ್ ನೋಡಿಬಿಟ್ಟು ಇನ್ನು ಉಳಿದ 15 ಪ್ರಶ್ನೆ ಪತ್ರಿಕೆಗಳು ಬೇಕಾ ನಿಮಗೆ? ಇನ್ನು ಉಳಿದ 15 ಪ್ರಶ್ನೆ ಪತ್ರಿಕೆಗಳಿಗೆ ಈ ಬುಕ್ ತಗೊಳ್ಳಿ. ಮುಂದೆ KPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. KPSC ಪೇಪರ್ 2 ಇದೇ ಸಿಲೆಬಸ್ ಇದೆ. ಸೊ ಪ್ರತಿಯೊಂದು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ನಿಮಗೊಂದು ಇದೊಂದು ಮಾರ್ಗದರ್ಶಕ ಆಗುತ್ತೆ. ಕ್ವಶನ್ ಪೇಪರ್ ಹೆಂಗಿರುತ್ತೆ, ಭಾಳಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ, ನಿಮ್ಗೆ ಗೊತ್ತಿರಲಿ. ಬಹಳಷ್ಟು ಕ್ವಶನ್ಗಳು ಕೂಡ ರಿಪೀಟ್ ಆಗುತ್ತೆ. ಆಮೇಲೆ ಈ ವಿವರಣೆಯಲ್ಲೇ ನಿಮಗೆ ಭಾಳಷ್ಟು ಕ್ವಶನ್ಸ್ಗಳು ಬಂದ್ಬಿಡ್ತಾವೆ, ನಾನು ಗ್ಯಾರಂಟಿ ಹೇಳ್ತೀನಿ. ಆ ವಿವರಣೆ ಏನಿದೆಯಲ್ಲ ಅಲ್ಲೇ ನಿಮಗೇನಾಗುತ್ತೆ, ಪೂರ್ತಿ ಕವರ್ ಆಗ್ಬಿಡುತ್ತೆ. ಈ ಪುಸ್ತಕ ಒಂದು 3-4 ಸಲ ರಿವಿಷನ್ ಮಾಡಿಬಿಟ್ರೆ ಪೇಪರ್ 2 ಪೂರ್ತಿ ನಿಮ್ಮ ಹಿಡಿತದಲ್ಲಿರುತ್ತೆ. ದ್ಯಾಟ್ ವಿಲ್ ಬಿ ಅಂಡರ್ ಯುವರ್ ಕಂಟ್ರೋಲ್. ಅರ್ಥ ಆಯ್ತಾ? ಎಸ್. ಅದಾದಮೇಲೆ ಇನ್ನೊಂದು ಕ್ವಶನ್ ಇದೆ ನೋಡಿ, ಕುಸುಮ ಬಾಲ್ಯ ಕೃತಿಯ ರಚನೆಕಾರರು ಯಾರು ಅಂತಿದೆ. ಇಲ್ಲಿ ಆನ್ಸರ್ ಕೊಟ್ಬಿಟ್ಟು ಅವರು ದೇವನೂರು ಮಹಾದೇವ್ ಅಂತ ಕೊಟ್ಬಿಟ್ಟು ಉಳಿದ ನಟರಾಜ್ ಹುಳಿಯಾರ್, ನಿಸಾರ್ ಅಹಮದ್ ಮತ್ತು ಬರಗೂರು ರಾಮಚಂದ್ರ ಅವ್ರು ಯಾವ್ಯಾವ ಪುಸ್ತಕ ಬರ್ತಾರೆ ಎಲ್ಲ ಡೀಟೇಲ್ ಆಗಿ ಉಳಿದ ಆಪ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಕಂಪ್ಯೂಟರ್ ಹಂಗೆ ಇದೆ. ಕಂಪ್ಯೂಟರ್ ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದಾರೆ ಕ್ವಶನ್ಸ್. ನೀವು ಆ ಟೆಲಿಗ್ರಾಮಲ್ಲಿ ನೋಡ್ರಿ, ನಾನು ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬನ್ನಿ, ಅಲ್ಲಿ ಫ್ರೀಯಾಗಿ ನಾನು ಒಂದು PDF ಕೊಡ್ತೀನಿ, ಒಂದು ಕ್ವಶನ್ ಪೇಪರ್ ನೀವು ನೋಡ್ಬೋದು.
ಕಂಪ್ಯೂಟರ್ ಕೂಡ ಅಷ್ಟೇ ಚಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ. ಇಂಗ್ಲೀಷ್ನು ಅಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಿಂದ ತುಂಬ ಹಾರ್ಡ್ ವರ್ಕ್ ಇದೆ. ಸೊ ತುಂಬ ಹಾರ್ಡ್ ವರ್ಕ್ ಇದೆ, ಹೀಗಾಗಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ. 300 ರೂಪಾಯಿನ ಬಾಳೇನಲ್ಲ, ಅದರ ಒಂದು ಆ ಅಮೌಂಟ್ಗೆ ನಿಮಗೆ ಕೊಟ್ಟಿರುವಂಥ ನಾಲೆಜು ಭಾಳನೇ ಇದೆ, ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ಅವರು ಅಷ್ಟು ಒಂದು ಎಫರ್ಟ್ ಈ ಒಂದು ಕ್ವಶನ್ ಪೇಪರ್ಲಿ ಕಾಣ್ತಾ ಇದೆ. ಆ ಟೀಮ್ಗೆ ಧನ್ಯವಾದಗಳು. ಇಂಥ ಒಂದು ಕ್ವಶನ್ ಪೇಪರ್ ಸಿಕ್ಕಿದ್ದಕ್ಕೆ, ಎಕ್ಸ್ಪ್ಲನೇಷನ್ಗೆ. ಬಹುಶಃ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಹುಶಃ ಇಂಥ ಒಂದು ಎಕ್ಸ್ಪ್ಲನೇಷನ್, ಇಂಥ ಒಂದು ವಿವರಣೆ ಕೊಟ್ಟಿರುವಂಥ ಮೊದಲ ಪುಸ್ತಕ ಅಂತ ನಾವು ಹೇಳ್ಬೋದು. ಅದೇ ಥರ ಈಗ ನೆಕ್ಸ್ಟ್ ತಾವು ಯಾರಾದರೂ KE ಎಕ್ಸಾಮ್ ಬರಿತಾ ಇದ್ರೆ, ಈಗ KE ಎಕ್ಸಾಮ್ ಬರಿತಾ ಇದ್ರೆ 708 ಹುದ್ದೆಗಳಿಗೆ ತಾವು ಪ್ರಿಪ್ರೇಷನ್ ಮಾಡ್ತಾ ಇದ್ರೆ, ನನ್ನ ಕಡೆಯಿಂದ 650 ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ನಾನು ಸಿದ್ಧಪಡಿಸಿದ್ದೀನಿ. 650 650. ಯಾಕಂದರೆ ಇಲ್ಲಿ 600 + 50 ಏನಿದೆ ಬಜೆಟ್ ಮತ್ತು ಸರ್ವೆ ಮೇಲೆ ಕ್ವಶನ್ ಮಾಡೀನಿ. ಕೇಂದ್ರ ಬಜೆಟು, ರಾಜ್ಯ ಬಜೆಟು, ಕೇಂದ್ರ ಸರ್ವೆ ಮತ್ತು ರಾಜ್ಯ ಸರ್ವೆ. ಜಸ್ಟ್ PDF ಅಲ್ಲಿ ಇರುತ್ತೆ, PDF ಕಳಿಸ್ತೀನಿ ನಾನು, PDF. ಓಕೆ, ನೀವು ವಾಟ್ಸಪ್ ನಂಬರ್, ನನ್ನ ನಂಬರ್ ಇದೆಯಲ್ಲ 7026583625, ಈ ನಂಬರ್ಗೆ ನೀವು CA ಅಂತ ಟೈಪ್ ಮಾಡಿ, ಕರೆಂಟ್ ಅಫೇರ್ಸ್ ಅಂತ ಟೈಪ್ ಮಾಡಿ, 120 ರೂಪಾಯಿ ನೀವು ಫೋನ್ ಪೇ ಮಾಡಿದ್ರೆ ನಾನು ನಿಮಗೆ ಕ್ವಶನ್ಸ್ ಕೇಳ್ತೀನಿ. ಅದ್ರ ಜೊತೆಗೆ GKನೂ ಹತ್ತಿದೆ, GK 10 ಕ್ವಶನ್ ಪೇಪರ್ ಇದೆ ನಿಮಗೆ ಎರಡು. ಅದು 100 ರೂಪೀಸ್, 10 ರೂಪೀಸ್ಗೆ ಒಂದು, 100 ರೂಪೀಸ್. ಓಕೆ, ನಿಮಗೆ ಎರಡೂ ಬೇಕು ಅಂದರೆ CA + GK ಅಂತ ಟೈಪ್ ಮಾಡಿ. ಬರೀ ಕರೆಂಟ್ ಅಫೇರ್ಸ್ ಬೇಕಂದ್ರೆ CA ಅಂತ ಟೈಪ್ ಮಾಡಿ. ಭಾಳ ಬೆಸ್ಟ್ ಕ್ವಶನ್ಸ್ ಕೂಡ ನಾನು ತೆಗೆದಿದ್ದೀನಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಅದರಲ್ಲಿ ನಾನು ಕವರ್ ಮಾಡಿದ್ದೀನಿ. ಇದು ಪೇಪರ್ 1ಗೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಪೇಪರ್ 2 ಅಂದರೆ ಇಲ್ಲಿದೆ. ಪೇಪರ್ 1ಗೆ ನನ್ನ ಹತ್ರ ಇದೆ ಮಟೀರಿಯಲು, ಆ ಮಟೀರಿಯಲ್ ತೊಗೊಳ್ಳಿ. PDF ನಿಮಗೆ ಕಳಿಸ್ತೀನಿ. ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇಲ್ಲ. ಐ ಹೋಪ್ ಈ ಒಂದು ಕಂಟೆಂಟು, ಈ ಪುಸ್ತಕ ಮತ್ತು ಈ ಒಂದು ನಾನು ಕೊಡುವಂಥ PDF ನಿಮಗೆ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗಲಿ. ಮುಂದಿನ ದಿನಗಳಲ್ಲಿ ಕೂಡ, ಮುಂದೆ ಬರುವಂಥ ಎಕ್ಸಾಮ್ಗಳಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದೊಂದು ನಮ್ಮೆಲ್ಲರ ಭರವಸೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.